ನಾನೊಂದು ಬೆಂಗಳೂರಿನಲ್ಲಿ ಒಂದು 4 ರಸ್ತೆಗಳನ್ನು ತೋರಿಸ್ತೀನಿ. ಆ 4 ರಸ್ತೆಗಳಲ್ಲಿ ನೀವು ಹೀಗೆ ಹೋಗಿ ಅಲ್ಲಿರೋದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಏನೇನ್ ನಡೀತಿದೆ, ಏನೇನ್ ಆಗ್ತಿದೆ ಅಲ್ಲಿ ಅನ್ನೋದನ್ನ ನಿಮ್ ಕಣ್ಣಿಗೆ ಏನ್ ಕಾಣುತ್ತೋ ಅದನ್ನ ತೋರಿಸ್ಕೊಂಡು ಬರ್ಬೇಕು, ಬೇರೆ ಏನೂ ಬೇಡ. ಗೋಹತ್ಯೆ ಆಗ್ತಾ ಇದೆ, ಇದನ್ನ ತಡೆಯೋದಾದ್ರೂ ಹೇಗೆ? ಬಕ್ರೀದ್ ಬಂತು, ರಂಜಾನ್ ಬಂತು, ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಮಾಡುತ್ತೆ. ಮುಖ್ಯವಾಗಿ ಪುನೀತ್ ಕೆರೆಹಳ್ಳಿ ತಂಡವನ್ನ ಕಟ್ಕೊಂಡು ಗೋಹತ್ಯೆ ಮಾಡ್ತಾರೆ ಅಂತ ದಾಳಿ ಮಾಡೋದು, ಸುದ್ದಿ ಆಗೋದು, ಕೇಸುಗಳು ಹಾಕಿಸ್ಕೊಳ್ಳೋದು, ಇದು ನಿರಂತರವಾಗಿ ನಡ್ಕೊಳ್ತಾ ಬರ್ತಾ ಇದೆ. ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಬೇಕಲ್ವಾ? ಈ ಪರಿಹಾರವನ್ನು ಕಂಡುಹಿಡಬೇಕಾದಂಥವ್ರು ಯಾರು? ಹಿಂದೆನೂ ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಸಾಕಷ್ಟು ಎಪಿಸೋಡ್ಗಳನ್ನು ನಾವು ಮಾಡಿದ್ದೇವೆ. ವಾಮನಾಚಾರ್ಯರವರು ಟಿವಿ ಚಾನೆಲಲ್ಲಿ ಕುತ್ಕೊಂಡು ಮಾತನಾಡಿರುವಂತಹ ಮಾತುಗಳನ್ನು ಪ್ರಸಾರ ಮಾಡಿದ್ದೇವೆ. ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿರುವಂತಹ ಮಾತುಗಳನ್ನು ಪ್ರಸಾರ ಮಾಡಿದ್ದೇವೆ. ನೇರವಾಗಿ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಏನು ಜೈನ ಸಮುದಾಯದವರು ಮತ್ತು ಭಾರತೀಯ ಜನತಾ ಪಕ್ಷದವರೇ ಇದನ್ನ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿಯೇ ಭಾರತ 2ನೇ ಸ್ಥಾನದಲ್ಲಿದೆ, ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಇದನ್ನು ತಡೆಯೋದಾದ್ರೂ ಹೇಗೆ? ಮೇಲವರು ಕುತ್ಕೊಂಡು ಇದಕ್ಕೆ ಪರವಾನಗಿ ಕೊಡ್ತಾರೆ, ಇದಕ್ಕೆ ಲೈಸೆನ್ಸ್ ಕೊಡ್ತಾರೆ, ಇದಕ್ಕೆ ಬೀಫ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಂದಾಗ ಇಲ್ಲಿ ಪುನೀತ್ ಕೆರೆಹಳ್ಳಿ ಅಂತವರು ಇದನ್ನು ಸುದ್ದಿ ಮಾಡೋದಕ್ಕೋಸ್ಕರವಾಗಿ ಏಕಾಏಕಿ ಇದನ್ನು ದಾಳಿ ಮಾಡುವಂಥದ್ದು, ಸುದ್ದಿಗಳಾಗುವಂಥದ್ದು, ಬಕ್ರೀದ್ ಬಂತಂಗೆ ಇವ್ರು ವಿಡಿಯೋ ಮಾಡೋದು, ಅವರು ವಿಡಿಯೋ ಮಾಡೋದು, ಇದು ನಿರಂತರವಾಗಿ ಆಗ್ತಾ ಇದೆ. ಸ್ವಲ್ಪ ದಿವಸ ಆದಮೇಲೆ ತಣ್ಣಗಾಗುತ್ತೆ. ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಸಿಗಬೇಕಲ್ಲ. ನೋಡಿ, ಇಲ್ಲೊಂದು ವಿಡಿಯೋದಲ್ಲಿ ಸಂತೆನಲ್ಲಿ ಗೋವುಗಳನ್ನು ಯಾರು ಖರೀದಿ ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಮಾತನಾಡ್ತಾ ಇರುವಂಥವರು ಸ್ವತಃ ಹಿಂದೂಗಳೇ. ಈ ವಿಚಾರ ಮಾತನಾಡ್ತಾ ಇರ್ಬೋದು ಹಿಂದೂಗಳೇ, ಮುಸಲ್ಮಾನರಲ್ಲ. ಸಂತೆನಲ್ಲಿ ಮಾತನಾಡ್ತಾ ಇರುವಂಥದ್ದು ಹಿಂದೂಗಳೇ. ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು? ಫಸ್ಟು ಎಲ್ಲಿಂದ ಈ ಸಂತೆಗಳಲ್ಲಿ ಗೋವುಗಳನ್ನು ಮಾರಾಟ ಮಾಡೋದ್ರಿಂದಲೇ ಸಂತೆಗಳಲ್ಲಿ ಗೋವುಗಳನ್ನು ಖರೀದಿ ಮಾಡಿ ಇಲ್ಲಿ ಕಸಾಯಿಖಾನೆಗೆ ಕಳಿಸುವಂಥದ್ದು. ಅದನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ. ನಾವು ಮಾಡಬೇಕಾಗಿರೋ ಕೆಲಸ ಏನು? ಇಲ್ಲೊಬ್ಬರು ಮುಸಲ್ಮಾನರು ಹೇಳಿದ್ದಾರಲ್ಲ, ಇಲ್ಲೊಬ್ರು ಹಿಂದೆನೂ ಹೇಳಿದ್ರು, ಅವರು ಹೇಳ್ತಾ ಇದ್ದಾರಲ್ಲ, ಬನ್ನಿ ಸಂತೆಗಳಿಗೆ ಹೋಗಿ ರೈತರ ಮನವೊಲಿಸೋಣ ಅಂತ ಕೇಳ್ತಾ ಇದ್ದಾರಲ್ಲ, ಆ ಕೆಲಸ ಮಾಡಬೇಕಲ್ವಾ? ನಾವು ಏನೋ ಮಾಡೋಕ್ಕೆ ಹೋಗೋದಂತಲ್ಲ. ಮುಖ್ಯವಾಗಿ ಪುನೀತ್ ಕೆರೆಹಳ್ಳಿ ಈ ವ್ಯಕ್ತಿ ಕಾರ್ ಡ್ರೈವರ್ ಆಗಿದ್ದಂತಹ ವ್ಯಕ್ತಿ, ತಾವೇನೋ ಸುದ್ದಿ ಮಾಡಬೇಕು ಅಂತ ಬಂದಂತಹ ವ್ಯಕ್ತಿ, ಯಾಕೆ ಪುನೀತ್ ಕೆರೆಹಳ್ಳಿ ಒಬ್ಬರೇ ಒಂದು 3-4 ಜನ ಕಟ್ಕೊಂಡೆ ಯಾಕೋಸ್ಕರವಾಗಿ ಗೋಹತ್ಯೆ ನಿಷೇಧ ಮಾಡಬೇಕು, ಗೋಹತ್ಯೆ ತಡಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ? ಯಾಕೆ ಬೆಂಗಳೂರಿನಲ್ಲಿ ಕರ್ನಾಟಕಾದ್ಯಂತ RSS ಇಲ್ವಾ, ವಿಶ್ವ ಹಿಂದೂ ಪರಿಷತ್ ಇಲ್ವಾ, ಬಜರಂಗ ದಳ ಇಲ್ವಾ, ಶ್ರೀರಾಮ ಸೇನೆ ಇಲ್ವಾ, ಹಿಂದೂ ಸಂಘಟನೆಗಳಿಲ್ವಾ, ಭಾರತೀಯ ಜನತಾ ಪಕ್ಷದವರಿಲ್ವಾ? ಯಾತಕ್ಕೆ ಇವ್ರು ಯಾರೋ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ? ಇವರೆಲ್ಲರೂ ಸೇರಿ ಅಂತ ತಡಿಬೋದಾಗಿತ್ತಲ್ಲ, ಯಾತಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ? ಸಪೋರ್ಟ್ ಕೊಡಬೇಕಾಗಿತ್ತಲ್ವಾ? ಈ ವ್ಯಕ್ತಿ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಇಲ್ಲಿ ಅವರು ಇವ್ರ ಮಧ್ಯೆ ನಡೀತಾ ಇರುವಂತಹ ಈ ಸಂಘರ್ಷದ ಮಾತುಗಳಿದಾವಲ್ಲ, ಇದಕ್ಕೇನಾದರೂ ಶಾಶ್ವತವಾದಂತಹ ಪರಿಹಾರ ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡ್ತಾರೆ, ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಆಗುತ್ತೆ, ಅದನ್ನು ಬಿಡಿಸ್ಕೊಂಬರೋದಕ್ಕೆ ಒಂದಷ್ಟು ಜನ ರೆಡಿಯಾಗಿರ್ತಾರೆ. ಈ ಧೈರ್ಯ ನಾವು ಮಾಡಬೇಕಾಗಿರೋ ಕೆಲಸ ಏನು? ಗೋಹತ್ಯೆ ನಿಷೇಧ ಕಾಯ್ದೆ ಆಗಿದೆ, ಇದು ದೇಶಾದ್ಯಂತ ಆಗಬೇಕು. ಇದನ್ನು ಮಾಡಬೇಕಾಗಿರುವಂಥದ್ದು ಯಾರು? ಪ್ರಧಾನಮಂತ್ರಿಗಳು ಮತ್ತು 20 ರಾಜ್ಯಗಳಲ್ಲಿ ಇರುವಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು. ಸಂಪೂರ್ಣ ಬಹುಮತ ಇದೆ, ಎಲ್ಲದಕ್ಕೂ ಬಹುಮತ ಕೇಳುವಂಥದ್ದು ಸಂಪೂರ್ಣ ಬಹುಮತ ಇತ್ತು. ಈ ಅವಧಿನಲ್ಲೂ ಬಹುಮತ ಇದೆ. ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಇದನ್ನು ಯಾಕೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ನಾವು ಸುದ್ದಿ ಮಾಡೋದಕ್ಕೋಸ್ಕರ ಯಾಕೆ ಮಾಡ್ತಾ ಇದ್ದೀವಿ? ಹೌದು, ಗೋಹತ್ಯೆ ಮಾಡಬಾರ್ದು, ನಾವು ಅದನ್ನೇ ಹೇಳ್ತೇವೆ. ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ಎಲ್ಲಿಂದ ಬರ್ತಾ ಇದೆ? ರೈತರ ಮನೆಯಿಂದ ಗೋವುಗಳನ್ನು ಸಂತೆಯಲ್ಲಿ ಮಾರಾಟಕ್ಕೆ ತಗೊಂಡ್ಕೊಂಡು ಬರ್ತಾರೆ, ಅದು ಕಸಾಯಿಖಾನೆಗೆ ಹೋಗುತ್ತೆ ಅಂತ ಗೊತ್ತಿದ್ರು ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡೋರಿಗೆ ಮನವೊಲಿಸ್ಬೇಕಲ್ಲ. ಇಲ್ಲಿ ಅವರಿಗೆ ಏನು ನಷ್ಟ ಆಗ್ತಾ ಇದೆ ಅಂದರೆ ನಷ್ಟವನ್ನು ಭರಿಸ್ಬೇಕಲ್ಲ, ಒಂದು ಶಾಶ್ವತವಾದಂತಹ ಪರಿಹಾರ ಇರಬೇಕಲ್ಲ. ನೀವು ಇಲ್ಲಿ ಲೂಸ್ ಬಿಟ್ಬಿಟ್ಟು ಅಲ್ಲಿ ಮಾಡ್ತಾರೆ ಅಂತ ಹೋದರೆ ಅವರೇನು ಮಾಡ್ತಾರೆ? ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೈನಲ್ಲಿ ಅಸ್ತ್ರ ಇದೆ, ಕೈನಲ್ಲಿ ಅಧಿಕಾರ ಇದೆ, ಈ ಅಧಿಕಾರವನ್ನು ಬಳಸ್ಕೊಳ್ಬೇಕಲ್ವಾ? ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ? ಇಂತಹ ಪುನೀತ್ ಕೆರೆಹಳ್ಳಿ ಅಂತಹ ಯುವಕರು ಏನೋ ಒಂದು ಮಾಡ್ತೇನೆ ಅಂತ ಹೋಗಿ ಇಲ್ಲಿ ಗಲಭೆಗಳಿಗೆ ಕಾರಣಕರ್ತರಾಗಿ ಇಲ್ಲಿ ದ್ವೇಷಗಳನ್ನು ಬಿತ್ತಿ ಮನುಷ್ಯ ಜೀವನ ಶಾಶ್ವತ ರೀ.
ಯಾಕೆ ಪುನೀತ್ ಕೆರೆಹಳ್ಳಿ ಒಬ್ಬರಿಗೆ ಯಾಕೆ ಇಷ್ಟೊಂದು ಕಾಳಜಿ? ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ BJP MLAಗಳಿದ್ದಾರೆ? ಎಷ್ಟು ಜನ ಇದ್ದಾರೆ? ಇಲ್ಲಿ ಮಹದೇವಪುರದಿಂದ ಹಿಡ್ಕೊಂಡು ಇಲ್ಲಿ ಬೆಂಗಳೂರು ದಕ್ಷಿಣದವರೆಗೂ ಎಷ್ಟು ಜನ BJP MLAಗಳಿದ್ದಾರೆ? 4 ಜನ ಸಂಸದರಿದ್ದಾರಲ್ಲ, 4 ಜನ ಬೆಂಗಳೂರು ಗ್ರಾಮಾಂತರ ಸೇರಿ 4 ಜನ BJP ಸಂಸದರಿದ್ದಾರೆ, MLCಗಳಿದ್ದಾರೆ, MP ಗಳಿದ್ದಾರೆ, MLAಗಳಿದ್ದಾರೆ, ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ. ಯಾತಕ್ಕೆ ಇವರೆಲ್ಲ ಹೋಗಿ ಅದನ್ನು ತಡಿಬಾರ್ದು? ಯಾತಕ್ಕೆ ತಡೆಯೋದಿಲ್ಲ? ಸತ್ಯ ಇಲ್ಲೇ ಇದೆ ಸ್ನೇಹಿತರೆ. ಇಲ್ಲಿ ಯಾರಿಗೂ ಸಹ ಇದನ್ನು ತಡಿಬೇಕು ಅನ್ನೋ ಆಸಕ್ತಿ ಇಲ್ಲ. ಅಲ್ಲಿ BJP MLAಗಳಿಗೆ, MLCಗಳಿಗೆ, MP ಗಳಿಗೆ ಯಾರಿಗೂ ಸಹ ಇದು ಆಸಕ್ತಿ ಇಲ್ಲ. ಇಲ್ಲಿ ಆಸಕ್ತಿ ಇರುವಂಥದ್ದು ಪುನೀತ್ ಕೆರೆಹಳ್ಳಿ ಅಂತವರಿಗೆ ಆಸಕ್ತಿ ಇದೆ. ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ. ಅವರು ಅವಾಗವಾಗ ಸುದ್ದಿ ಆಗ್ತಾ ಇರಬೇಕು, ಆ ಸುದ್ದಿ ಪ್ರಚಾರ ಆಗ್ತಾ ಇರಬೇಕು. ತಮ್ಮ ಇರುವಿಕೆಯನ್ನು ನಾವು ತೋರಿಸ್ಕೊಳ್ಬೇಕು. ಆ ಯುವಕ ತಾನು ಡ್ರೈವರ್ ಆಗಿದ್ದಂತಹ ಯುವಕ ಬಂದು ಯಾವುದೋ ಒಂದು ಸಂಘಟನೆಯಲ್ಲಿ ನಾನೇನೋ ತೊಡಗಿಸ್ಕೊಳ್ಬೇಕು ಅಂತ ಬಂದಿದ್ದಾನಲ್ವಾ, ಅವರಿಗೆ ಸಾಥ್ ಕೊಡೋರು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಬಜರಂಗ ದಳ ಇಲ್ವಾ? ಬೆಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಇಲ್ವಾ? ಬೆಂಗಳೂರಿನಲ್ಲಿ RSS ಇಲ್ವಾ? ಯಾಕೆ ಸಾಥ್ ಕೊಡ್ತಾ ಇಲ್ಲ? ಅಂದರೆ ಯಾರಿಗೂ ಬೇಕಾಗಿಲ್ಲ ಅಂತ. ನಾವು ತಡಿಬೇಕಾಗಿರೋದೆಲ್ಲಿ? ನಾವು ರೈತರಿಗೆ ಹೋಗಿ ಮನವೊಲಿಸುವಂಥ ಕೆಲಸ ಮಾಡಬೇಕು. ಆ ಕೆಲಸ ಯಾರು ಮಾಡಬೇಕು? ಭಾರತೀಯ ಜನತಾ ಪಕ್ಷ ಏನು ನಾವು ಗೋಹತ್ಯೆ ನಿಷೇಧ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಮನವೊಲಿಸುವಂಥ ಕೆಲಸ ಅವರಿಗೆ ಏನು ಮನವರಿಕೆ ಮಾಡಿಕೊಡ್ಬೇಕಾದಂಥ ಕೆಲಸ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಕ್ಷಕ್ಕೆ. ಮಾಡ್ತಾ ಇದ್ದಾರಾ? ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ರೈತ ಮೋರ್ಚಾ ಅಂತ ಇದೆಯಲ್ವಾ, ಹಸಿರು ಟವಲ್ ಹಾಕ್ಕೊಂಡು ಪ್ರತಿಭಟನೆ, ಆ ಪ್ರತಿಭಟನೆ ಈ ಪ್ರತಿಭಟನೆ ಮಾಡ್ತಿರಲ್ಲ, ಯಾತಕ್ಕೆ ರೈತರಿಗೆ ಇದೊಂದು ಅಭಿಯಾನ ಮಾಡ್ಕೊಳಕ್ಕೆ ಹೋಗ್ಬಾರ್ದು? ಗೋವುಗಳನ್ನು ಕಸಾಯಿಖಾನೆಗೆ ಮಾರಕ್ಕೆ ಹೋಗ್ಬೇಡಿ, ಸಂತೆಗಳಲ್ಲಿ ಮಾರಕ್ಕೆ ಹೋಗ್ಬೇಡಿ, ನಾವು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ, ಬೀಫ್ ಎಕ್ಸ್ಪೋರ್ಟನ್ನು ಬಂದ್ ಮಾಡಿಸ್ತೇವೆ ಅಂತ ಯಾತಕ್ಕೆ ಈ ಅಭಿಯಾನ ಮಾಡಬಾರ್ದು? ಕೈನಲ್ಲಿದೆ. ಇಲ್ಲಿ ಬೇಕಾಗಿರೋದು ಏನಪ್ಪ ಅಂತಂದರೆ ಹಿಂದೂ ಧರ್ಮ ಅಂತೀರಿ. ಹಿಂದೂ ಧರ್ಮವನ್ನು ಸಂಘಟನೆ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಹಿಂದೂ ಧರ್ಮ ಅಂತೀವಿ. ಹಿಂದೂ ಧರ್ಮ ಅಪಾಯದಲ್ಲಿದ್ದೇವೆ ಅಂತೀವಿ. ಹಿಂದೂ ಧರ್ಮವನ್ನು ಅಡಿಯಿಂದ ಮುಡಿಯವರೆಗೆ ಕಟ್ಟಬೇಕು. ಅದಕ್ಕೆ ಬೇಕಾದಂತಹ ಅವಕಾಶಗಳಿದ್ದರೂ ಸಹ ಅದಕ್ಕೆ ನಾವು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಇಲ್ಲಿ ಬೇಕಾಗಿರುವುದೇ ಇದೆ. ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ನಾವು ಹೇಳ್ತಾ ಇರುವಂಥದ್ದು, ಕೆಲವರಿಗೆ ಇರುಸು ಮುರುಸು ಆಗುತ್ತೆ, ಕೆಲವರಿಗೆ ಮುಜುಗರ ಆಗುತ್ತೆ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕುಡ್ಕಾಡಿದ್ರು ಅನ್ನೋ ರೀತಿಯಲ್ಲಿ ಸಂಘಟನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ. ದಾರಿಗಳು ಬೇಕಾದಷ್ಟಿದೆ, ಆದರೆ ಆ ದಾರಿ ಬೇಕಾಗಿಲ್ಲ. ಈಗ ನಾನು ಹೇಳ್ತೀನಿ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳ್ತೀನಿ. ಯಾರಾದರೂ ಕೇಳ್ತಾರಾ? ಕೇಳೋದಿಲ್ಲ, ಬೇಕಾಗಿಲ್ಲ. ಅವರಿಗೆ ಅದು ಜೀವಂತವಾಗಿಡಬೇಕು, ಆ ಇಶ್ಯೂವನ್ನು ಜೀವಂತವಾಗಿಡಬೇಕು. ರಾಜಕಾರಣಿಗಳಿಗೆ ಮಾಡ್ತಾ ಇದ್ದಾರೆ. ಪಾಪ ಅಮಾಯಕರು ಹಿಂದೂ ಧರ್ಮದ ಮೇಲೆ ಇಟ್ಟಿರುವಂತಹ ಆ ಗೌರವ ಅದೆಲ್ಲವೂ ಸಹ ಅವರಿಗೆ ಎಲ್ಲ ಒಂದು ಕಡೆ ನನ್ನ ಹಿಂದೂ ಧರ್ಮದಲ್ಲಿ ಏನೋ ಒಂದು ಆಗಬೇಕು, ನನ್ನ ಹಿಂದೂ ಧರ್ಮದಲ್ಲಿ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಹೋಗ್ತಾರೆ. ನೆನ್ನೆ ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಶಿವು ಉಪ್ಪಾರ್ ಅಂತೇಳಿ ಸಣ್ಣ ಯುವಕ ಪ್ರಚೋದನೆಗೆ ಭಾಷಣಗಳಿಗೆ ಒಳಪಟ್ಟು ಗೋವಂಶವನ್ನು ರಕ್ಷಣೆ ಮಾಡ್ತೀನಿ ಅಂತ ಬಂದಂಥವರು ಕೊಲೆಯಾಗಿ ಹೋಗ್ತಾನೆ. ನೆನ್ನೆ ದಿವಸ ಯಾರೋ ಒಬ್ಬ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇರುವಂಥ ಮಾತುಗಳನ್ನು ಕೇಳಿದೆ. ಯಾರು ಗೋವನ್ನು ಕಡಿತಾರೋ ಅವರ ತಲೆಯನ್ನು ನಾವು ಕಡಿತೇವೆ ಅಂತ. ಇಂತಹ ಪ್ರಚೋದನೆ ಮಾತುಗಳನ್ನು ಕೇಳಿಕೊಂಡು ಜೀವನಗಳನ್ನು ಹಾಳು ಮಾಡ್ಕೊಳ್ತಾ ಇರುವಂಥದ್ದು. ನಾವು ಮಾಡಬೇಕಾಗಿರೋ ಕೆಲಸ ಏನು? ಸರ್ಕಾರಗಳ ಮೇಲೆ ಒತ್ತಡ ಇರಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಕಂಪ್ಲೀಟ್ ಬೀಫ್ ಎಕ್ಸ್ಪೋರ್ಟನ್ನು ಬ್ಲಾಕ್ ಮಾಡಿಸ್ಬೇಕು, ಬಂದ್ ಮಾಡಿಸ್ಬೇಕು. ರೈತರನ್ನು ಮನವೊಲಿಸ್ಬೇಕು. ರೈತರು ಮಾರಿದ್ರೆ ತಾನೇ ಇದು ಮಾರುಕಟ್ಟೆಗೆ ಬರುವಂಥದ್ದು. ಎಷ್ಟು ಅಂತ ಕದೀತಾರೆ, ಎಷ್ಟು ಅಂತ ಕದ್ದು ಮಾರಲಿಕ್ಕೆ ಸಾಧ್ಯ? ಇವತ್ತಿನ್ನೂ ಒಳಗಡೆ ಭೂಗತ ಲೋಕದ ಪರಿಚಯ ಪುನೀತ್ ಕೆರೆಹಳ್ಳಿ ಅಂತವ್ರಿಗಿಲ್ಲ. ಇಡೀ ನೋಡಿ, ನೀವು ಗಮನಿಸ್ತಾ ಬನ್ನಿ, ಇಡೀ ಕರ್ನಾಟಕದಲ್ಲಿ ತಾನೊಬ್ಬನೇ ಗೋವುಗಳನ್ನು ಸಂರಕ್ಷಣೆ ಮಾಡ್ತೀನಿ ಅನ್ನೋ ರೀತಿ ಹೋಗ್ತಾ ಇದ್ದಾರಲ್ಲ. ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಶಾಸಕರುಗಳು ಇವರೆಲ್ಲರೂ ಇದ್ದೇ ಇದ್ದಾರಲ್ಲ. ಸಪೋರ್ಟ್ ಕೊಡೋದಿಲ್ಲ. ಬೆಂಗಳೂರಲ್ಲೂ ಕೊಡೋಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೊಡೋದಿಲ್ಲ. ಇದು ವಾಸ್ತವ ಸತ್ಯ, ನಮ್ಮ ಕಣ್ಣು ಮುಂದೆ ಇರುವಂತಹ ಸತ್ಯ. ಇವುಗಳನ್ನು ಫಸ್ಟು ನಾವು ವಿಚಾರ ಮಾಡಿಕೊಳ್ಬೇಕು, ಸರಿದಾರಿಗೆ ಹೋಗಬೇಕು. ಗೋಹತ್ಯೆ ನಿಷೇಧ ಆಗಿದೆ, ಅದನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಎಲ್ಲರಿಗೂ ಆಸಕ್ತಿ ಇದೆ. ಅದು ಕೆಲಸ ಆಗಬೇಕು ಅಂತಂದರೆ ಸರಿಯಾದ ದಾರಿನಲ್ಲೇ ಹೋಗಬೇಕು. ಆ ದಾರಿ ಯಾವುದು? ಆ ದಾರಿ ಹುಡ್ಕೊಂಡು ಹೋದರೆ 100% ಇದಕ್ಕೆ ಪರಿಹಾರ ಸಿಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ತಪ್ಪು ದಾರಿಗೆ ಹೋಗುವಂತಹ ಕೆಲಸ ಯಾವತ್ತಿಗೂ ನಿಮ್ಮ ಅಕ್ಷರ ಮೀಡಿಯಾ ಮಾಡೋದಿಲ್ಲ.
ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.